ಹಾಯ್ ಸ್ನೇಹಿತರೆ, ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈಗ ಸದ್ಯಕ್ಕೆ ನಾನು ಭಟ್ಕಳದ ಮುಂಡಳ್ಳಿಯಲ್ಲಿದ್ದೇನೆ. ಶ್ರೀ ಸತ್ಯನಾರಾಯಣ ಟೆಂಪಲ್ ಅಂತ ತುಂಬಾ ಐತಿಹಾಸಿಕ ಹಿನ್ನೆಲೆ ಕೂಡ ಇದೆ. ಈ ದೇವಸ್ಥಾನದಲ್ಲಿ ಈ ವರ್ಷ 9ನೇ ವರ್ಷದ ವರ್ಧಂತಿ ಮಹೋತ್ಸವವನ್ನ ಆಚರಿಸಲಾಯಿತು. ಸೊ ಬೆಳಿಗ್ಗೆ ಎಲ್ಲ ಅನೇಕ ವೈದಿಕ ಕಾರ್ಯಕ್ರಮಗಳು ಇತ್ತು. ಈಗ ಸಂಜೆ ಆದ್ಮೇಲೆ ಸಂಜೆ ಸುಮಾರು ಒಂದು 7-9 ಆಯ್ತು. ಈಗ ಒಂದ್ ಕಡೆ ನಿಮ್ಗೆ ಹಿನ್ನೆಲೆಯಲ್ಲಿ ಭಜನೆ ಸೌಂಡ್ ಕೇಳ್ತಾ ಇದೆ. ಅದೇ ರೀತಿ ಈಗ ಕಲ್ಚರಲ್ ಭಾರತೀಯ ಸಂಸ್ಕೃತಿಯನ್ನ ಬಿಂಬಿಸುವಂತ ಒಂದು ವಿಶಿಷ್ಟವಾದ ಈ ನೆಲದ ಆಚರಣೆ ನಡೆಯುತ್ತೆ. ಅದು ಹೌದಾರಾಣಂ ಕುಣಿತ ಅಂತ ಅದ್ರ ಹೆಸರು. ಅದು ಕುಣಿಯೋದಕ್ಕೆ ಇಲ್ಲೆಲ್ಲ ಬಂದ್ ನಿಂತಿದ್ದಾರೆ ನೋಡಿ. ತುಂಬಾ ವಿಶಿಷ್ಟವಾದ ಕುಣಿತ, ನಮ್ಮ ಭಾಗದಲ್ಲಿ ಮಾತ್ರ ಕಂಡು ಬರುವಂತ ಆಚರಣೆ ಇದು. ಈಗ ನೀವು ಎಷ್ಟು ಜನ ಹೌದಾರಾಣಂ ಕುಣಿತ ಕುಣಿಯೋಕ್ ಬಂದವರು ಅಲ್ವಾ? ಯಾರಿಲ್ಲಿ ಹಿರಿಯರು? ಯಾರು ಎಲ್ಲಿ ಟೀಮ್ ಇದು? ಟೀಮ್. ಇವತ್ತು ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ತೀರಿ? ಈಗ 10 ಜನ ಬರುವವರಿದ್ದಾರೆ. 7:30 ನಮ್ದು ಜನ ಬಂದ ಕೂಡಲೇ ಯಾವ ತಡೆ ಇಲ್ಲ. ಇಲ್ಲಿ ನಮ್ಗೆ ಮತ್ತೇನ್ ಕೆಲಸ ಇಲ್ಲ. ದೇವಸ್ಥಾನದಲ್ಲಿ ಕೈ ಮುಕ್ಕಂದು ಒಂದು ಹೂವಿನ ಪ್ರಾರಂಭ ಮಾಡೋದು, ಹೂವಿನ ಕೊನಿ ಕೊಡ್ತಾರೆ. ನಮ್ಗೆ ಪ್ರಾರಂಭ ಮಾಡೋ ಅದು ವಿಧಾನನೇ ಹಾಗೆ. ದೇವಸ್ಥಾನದಲ್ಲಿ ಒಂದು ಕೈ ಮುಗಿದು ಒಂದು ಸುತ್ತು ಬರ್ಬೇಕು. ನಾವ್ ಇಲ್ಲಿ ಯಾರಿಗೆ ಬರ್ಬೇಕಾದ್ರೆ ಮುಂಚೆ ನಮ್ದು ಅಲ್ಲಿ ಕೆಲಸ ಹಾಕೊಂಡ್ಬೇಕು. ದೇವಸ್ಥಾನದ ಒಳಗ ಸುತ್ತು ಬಂದ್ರೆ ಮೇನಲ್ಲಿ ಜಾಗ ಇಲ್ದಿದ್ರೆ ನಾವ್ ಇಲ್ಲಿ ಬಂದು ಕುಣಿಬೇಕು. ಈ ಹೌದಾರಾಣಂ ಕುಣಿತ ಅಂತಂದ್ರೆ ಹೆಚ್ಚಾಗಿ ಹರಿಸೇವಾ ಕಾರ್ಯ ಕುಣಿತಾ ಇದ್ರು ಮತ್ತು ಎಲ್ಲಾ ದೇವತಾ ಕಾರ್ಯಕ್ರಮದಲ್ಲೆಲ್ಲ ಕುಣಿತಾ ಇದ್ರು. ನೀವು ಹಿಂದೆಯಿಂದ ಕುಣಿತಾ ಇದ್ರಿ, ನೀವು ಚಿಕ್ಕವರಾಗಿದ್ದಾಗಿಂದ ಕುಣಿತಾ ಇದ್ರಿ. ಹೆಂಗ್ ಸ್ಟಾರ್ಟ್ ಆಯ್ತು ಇದು? ಅಜ್ಜ ಕುಣಿದಿರೋದಕ್ಕೆ ನೀವು ಕುಣಿತಾ ಇರೋದು? ನಮಗೆ ಪಾರಂಪರಿಕವಾಗಿ ಬಂದಿರೋದು ನಿಮ್ಗೆ? ಪರಂಪರೆಯಿಂದ ನಾವು ಮಾಡ್ತಿರೋದು ಹಿರಿಯರು. ಅದೇ ಈಗ ನಾವು ಮುಂದೆ ನಡೆಸ್ತಾ ಇದ್ದೇವೆ. ಈಗ ಮುಂದೆ ಹಂಗೆ ನಮ್ಮ ಕಾಲದಾಗ ಲಾಸ್ಟ್ ಆಗ್ಬಾರ್ದು. ಅದು ಮುಂದೆ ಹಂಗೆ ಮಕ್ಕಳೆಲ್ಲ ನಾವು ಸ್ಟಡಿ ಮಾಡ್ತಿದ್ದೇವೆ. ಅದು ಮುಂದೆ ಹಂಗೆ ನಡ್ಸ್ಕೋಬೇಕಂತ ದೇವರಲ್ಲಿ. ಇದ್ರ ವಿಧಾನ ಹೆಂಗೆ? ಇದು ಯಾವ ತರ ಪ್ರಾರಂಭ ಮಾಡೋದು, ಯಾವ ತರ ನಿಲ್ಸೋದು, ಎಷ್ಟು ಅವಧಿವರೆಗೆ ಕುಣಿತೀರಿ? ಅವಧಿ ಅಂತ ಹೇಳಿದ್ರೆ ನಮ್ಗೆ ಹಾಡು ಲಾಸ್ಟ್ ಆಗ್ಬೇಕು. ಅರ್ಧ ಬರ್ಧ ಆಗ್ಲಿಕ್ಕಿಲ್ಲ. ಅದಕ್ಕೊಂದು ಹಾಡಿದೆ. 2 ಹಾಡಿದೆ. ಹೌದಾರಾಣಂ ಕುಣಿತಕ್ಕೆ 2 ಹಾಡಿದೆ. ಹೌದೌದು. ಡ್ರೆಸ್ ಅದು ಬೇರೆ ಇದೆ, ನಮ್ದು ಈ ಡ್ರೆಸ್ ಅಲ್ಲ. ನಾವು ಚಿಕ್ಕವರು ಇದ್ದಾವಾಗ ಇಷ್ಟೆಲ್ಲ ಇದರಿಂದ ವೈಭವ ನಡಿಲ್ಲ. ಈ ಮೈಕ್ ಆಗ್ಲಿ ಮತ್ತೊಂದಾಗ್ಲಿ ಅದೆಲ್ಲ ಇರಲ್ಲ. ಖಾಲಿ ಬಾಯಿಂದಾನೆ ಗೋವಿಂದ ಹಾಕಂತ ಕೊಂಡ್ ಬಿಟ್ರೆ ಮೈಕ್ ಇಲ್ಲ. ಹೌದು. ಈ ಹಾಡನ್ನ ನಿಮ್ ಹಿರಿಯರು ಹೇಳ್ಕೊಟ್ರ? ಹಿರಿಯರು ಅಂದ್ರೆ ಹೀಗೆ ಗೊತ್ತಿದ್ದವ್ರು ಹೇಳ್ತಾ ಒಬ್ರು ಕಲ್ತ್ಕೊಂಡದ್ದು. ನಾವು ಹುಟ್ಟಬೇಕಿದ್ರೆ ಕಲ್ತ್ಕೊಂಡ್ ಬಂದ ಅಲ್ಲ ಇದು. ನಿಮ್ ಹಿರಿಯರು ಹೇಳ್ತಾ ಇದ್ರು. ಒಂದು ದೊಡ್ಡ ಟೀಮ್ ಇತ್ತು, ಅದ್ರಲ್ಲಿ ಚಿಕ್ಕವರು ಕುಣಿತಾ ಇದ್ರು, ಆಮೇಲೆ ಚಿಕ್ಕವರು ಬಾಯಿ ಹಾಕೊಂಡ್ರ. ಹೀಗೆ ನಡೀತಾನೆ ಉಂಟು. ಈಗ ಬಾಯಿಂದ ಬಾಯಿ ವರ್ಗಾವಣೆ ಆಗ್ತಾ ಬರ್ತಾರೆ. ತಂದೆ ಅಜ್ಜ ಎಲ್ಲ ಹೋಗುವಾಗ ಇವ್ರು ಚಿಕ್ಕವರಿದ್ದಾಗ ಅವ್ರ ಜೊತೆ ಹೋಗ್ತಾ ಇದ್ರು. ತಂದೆರೆಲ್ಲ ಕೊಂಡವ್ರಲ್ಲ. ನಾವು ಹಿಂಗೆ ಗ್ಯಾಂಗ್ ಆಗಿ ನಾವು ಗ್ಯಾಂಗ್ ಸಂಗಡ ಜೋಡಿಯಾಗಿ ಊರ್ ಮನೆ ಮಕ್ಕಳ ಜೊತೆ ಹಾಕೊಂಡು ನಮ್ ದೇವಸ್ಥಾನ ಕುದುರೆ ದೇವಸ್ಥಾನದಲ್ಲೇ ನಾವು ಕುದುರೆ ಬೀರಪ್ಪ. ನೀವು ಎಲ್ಲಿಯವರು? ಈ ತರ ಟೀಮ್ ಭಟ್ಕಳದಾದ್ಯಂತ ಎಲ್ಲ ಕಡೆ ಇದೆಯಾ ಅಥವಾ ನಿಮ್ಮದು ಮಾತ್ರ ಇರೋದು? ಅಲ್ಲ, ನಮ್ದು ಎಲ್ಲ ಏರಿಯಾದವರು ಉಂಟು. ಭಟ್ಕಳ ಸುತ್ತಮುತ್ತ ನಾಮಧಾರಿ ಸಮಾಜ, ಕೊಂಡ ಸಮಾಜ, ಮೊಗರ್ ಸಮಾಜ ಹರಿಸೇವಾ ಕಾರ್ಯ ಅಂತ ಮಾಡ್ತಾರೆ. ಆ ಹರಿಸೇವಾ ಕಾರ್ಯದಲ್ಲಿ ಕುಣಿಯುವಂಥದ್ದು ಕಳಸದ ಮುಂದೆ ಹರ್ದಿನ್ ಕೊಂಡ್ಕೊಂತ ಬಂದು ಕಳಸ ಪ್ರತಿಷ್ಠಾಪನೆ ಆದ್ಮೇಲೆ ತುಳಸಿ ಎದುರು ಮುಂದೆ ಕುಣಿತಿದ್ರು. ಅದಕ್ಕೆ ಯಾವುದೇ ನಿಗದಿತ ಸಮಯ ಇಲ್ಲ. ಆದ್ರೆ ಜನರದ ಎನರ್ಜಿ ಅದು ಮಾತಾಡೋಕಿಲ್ಲ. ನಾವೀಗ ಕಲ್ಪನೆ ಕಂಟಿನ್ಯೂಸ್ ಆಗಿ ತುಳಸಿ ಸುತ್ತ 6-7 ತಾಸು ಅಂದ್ರೆ ಬೆವರು ಹರಿಯುವ ಮಟ್ಟದಲ್ಲಿ ಕುಣಿತಾ ಇದ್ರು. ಈಗ ಇತ್ತೀಚಿನ ದಿನಗಳಲ್ಲಿ ದೇವಸ್ಥಾನದಲ್ಲಿ ದೈವ ಕಾರ್ಯದಲ್ಲೆಲ್ಲ ಕುಣಿಯುವಂತದ್ದು ಪದ್ಧತಿ ಶುರು ಮಾಡಿದ್ರು. ಅದು ಯಾಕೆ ಅಂತ ಹೇಳಿದ್ರೆ ನಾವು ನಮ್ಮ ಹಿನ್ನೆಲೆ ಈಗಿನ ಮಕ್ಕಳಿಗೆ ಕಲಿಸ್ಕೊಡುವಂಥದ್ದು. ಯಾಕಂದ್ರೆ ಈಗಿನ ಮಕ್ಕಳಿಗೆ ಏನೂ ಗೊತ್ತಿಲ್ಲ. ಮೊಬೈಲು, ಅವ್ರದೇ ಆದ ಟೆಕ್ನಾಲಜಿ. ಈಗ ಎಲ್ಲೇ ಒಂದು ದೇವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಾಯ್ತು ಅಂದ್ರೆ ಆರ್ಕೆಸ್ಟ್ರಾ, ನಾಟಕ ಇಂಥವೇ ಕಾಮನ್. ಯಕ್ಷಗಾನ ಒಂಚೂರು ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿ ಇಂಥ ಮಹನೀಯರಿಂದನೇ. ಹೌದೌದು. ನಾವಲ್ಲ ಇತ್ತೀಚೆಗೆ ಅವರು ನೋಡಿ ಕಲ್ತ್ಕೊಂಡಿದ್ದೆ. ನೀವು ಕಲ್ತ್ಕೊಂಡಿದ್ದು, ನೀವು ಅದನ್ನ ಮುಂದುವರಿಸೋಸ್ಕರ ನಾವು ನಮ್ಮ ಪೀಳಿಗೆ, ನೆಕ್ಸ್ಟ್ ಪೀಳಿಗೆ ನಿಮ್ ಜೊತೆ ಕಲಿಯೋಕಂತ ಬರುತ್ತಾ? ನಮ್ಮ ಸಂಪ್ರದಾಯ ಬರ್ತಾ ಇದೆ. ಆಲ್ರೆಡಿ ಬರ್ತಾ ಇದ್ದಾರೆ. ಚಿಕ್ಕ ಹುಡುಗರು, 10th ಹುಡುಗರು, 9th ಹುಡುಗರು ಅಲ್ವಾ? ನೀ ಚಿಕ್ಕವನು, ನೀನ್ ಚೆನ್ನಾಗಿ ಕುಣಿತೀಯ. ಈಗ ಪ್ರಾಕ್ಟೀಸ್ ಆಗಿದೆ ನಿಮಗೆ? ಏನಿಲ್ಲ ಅಂದ್ರೆ ನಮ್ಮ
ಮುಟ್ಟೆ ಗೆಜ್ಜೆ ಕಟ್ಟಿದ್ರೆ ಒಂದ್ 2 ತಾಸು ಕುಣಿತಾರೆ. ಇದಕ್ಕೆ ವೇಷನೂ ಇದೆ ವಿಶಿಷ್ಟವಾಗಿ. ವೇಷ ಅಂದ್ರೆ ಗೆಜ್ಜೆ ಒಂದು ಕಟ್ಟಲೇಬೇಕು. ಸಮವಸ್ತ್ರ ಅಂತ. ಸಮವಸ್ತ್ರ ಈಗ ತೊಡ್ಕೋತೀರಿ. ಸಮವಸ್ತ್ರ ಅಂತ ಪಂಜೆ, ವೈಟ್ ಬನಿಯನ್ ಮತ್ತೆ ಶಾಲ್ ಹಾಕೊಂಡು ಗೆಜ್ಜೆ ಕಟ್ತೀವಿ ದೇವ್ರು. ಆ ಗೆಜ್ಜೆ ಕಟ್ಟ ನಂತರ ಮತ್ತೆ ಗೆಜ್ಜೆ ಬಿಚ್ಚಲಿಕ್ಕೆ ಹೋದಿಲ್ಲ, ಮೂತ್ರ ಮಾಡುವಂತದ್ದು ಯಾವುದೂ ಇಲ್ಲ. ಅದೊಂದು ವೃತ್ತದಂತೆ ದೇವರ ಪೂಜೆ ಅಂತಾನೆ ಇರ್ತೀವಿ. ಈ ನೃತ್ಯವನ್ನ ಹಿಂದಿನವರು ನೃತ್ಯ ಮಾಡ್ಕೊಂತ ಬಂದಿದ್ದಾರೆ. ಆದ್ರೆ ಯುವ ಪೀಳಿಗೆಯಲ್ಲಿ ಇದು ಮಾಸ್ತಾ ಇದೆ. ಇದನ್ನ ಉಳಿಸ್ಬೇಕಂತ ಹೇಳ್ಬಿಟ್ರೆ ಈಗಿನ ಯುವ ಪೀಳಿಗೆಗಳು ಇದರಲ್ಲಿ ಹೆಚ್ಚಿನದಾಗಿ ಬರಬೇಕು. ಬಂದಾಗ ಮಾತ್ರ ಈ ಒಂದು ಕಲೆಗೆ ಒಂದು ಬೆಲೆ ಸಿಗುತ್ತೆ. ಅಂದಾಗ ಮಾತ್ರ ಇದನ್ನು ಉಳಿಸ್ಲಿಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಕಲೆಯನ್ನು ಬೆಳೆಸಬೇಕು ಅಂತ ಆದ್ರೆ ಒಂದು ಧಾರ್ಮಿಕ ಪ್ರಕ್ರಿಯೆಯಲ್ಲಿ ಇದನ್ನು ಹೆಚ್ಚಾಗಿ ಬಳಸಿಕೊಳ್ಬೇಕು. ಜನ ಮನೋರಂಜನೆಗಾಗಿ ಅಲ್ಲದೆ ಭಕ್ತಿಪೂರ್ವಕವಾಗಿ ಒಂದು ಧ್ಯಾನಿಸುವಂತ ಒಂದು ಮಹಾಕ್ರಿಯೆ ಅಂತ ಕಲೆ ಅಂತ ಹೇಳಿದ್ರೆ ಈ ಹೌದರಾಯನ ಕುಣಿತ. ಸ್ನೇಹಿತರೆ, ನಾನು ಮೊದಲೇ ಹೇಳಿದ ಹಾಗೆ ಇದು ಭಟ್ಕಳದ ಮುಂಡಳ್ಳಿಯಲ್ಲಿರುವಂತ ಸತ್ಯನಾರಾಯಣ ದೇವಸ್ಥಾನ. ಒಳಗಡೆ ಹೋಗಿ ನಿಮಗೆ ಶ್ರೀ ಸತ್ಯನಾರಾಯಣನನ್ನ ತೋರಿಸ್ತೇನೆ. ಒಳಗಡೆ ಭಜನೆ ಆಗ್ತಾ ಇದೆ. ಮೊದಲು ದೇವಸ್ಥಾನದ ಒಳಗಡೆ ಹೌದಾರಾಯನ ಗೋವಿಂದ ಕುಣಿತ ಪ್ರಾರಂಭ ಆಯಿತು. ಅಲ್ಲಿ ಗರ್ಭಗುಡಿಯ ಸುತ್ತಲೂ ಕುಣಿದು ಆನಂತರ ಅಲ್ಲಿಂದ ವಾಪಸ್ಸು ದೇವಸ್ಥಾನದ ಒಳಗಿಂದ ಹೊರಬಂದು ಹೊರಗಡೆ ಆವರಣದಲ್ಲಿ ಇವರು ಈ ಹೌದಾರಾಯನ ಕುಣಿತವನ್ನು ಮಾಡ್ತಾರೆ. ಅತ್ಯಂತ ವಿಶಿಷ್ಟವಾದಂಥ ಜನಪದೀಯ ಆಚರಣೆ. ಒಂದು ಸುದೀರ್ಘವಾದಂತಹ ಹಾಡಿರುತ್ತೆ ಹೌದಾರಾಯನ ಗೋವಿಂದ. ಈ ಮುಂಬದಿಯಲ್ಲಿ ಈ ಒಂದು ತಂಡದ ನಾಯಕತ್ವವನ್ನು ವಹಿಸೋರು ಆ ಹಾಡನ್ನು ಹೇಳ್ತಾರೆ. ಆ ಹಾಡಿಗೆ ಸರಿಯಾಗಿ ಹಿಂದಿರುವ ಎಲ್ಲ ಹೌದಾರಾಯನ ನರ್ತಕರು ಹೌದಾರಾಯನ ಗೋವಿಂದ ಅಂತ ಕುಣಿತಾರೆ.